ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಘಂಟಾನಾದದ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಘಂಟಾನಾದ ಶುಭಪ್ರದವಾದದ್ದು. ಎಲ್ಲಿ ಗಂಟೆಯ ಒಂದು ನಾದವಿರುತ್ತದೆಯೋ ಅಲ್ಲಿ ಪ್ರೇತ ಬಾಧೆಯಾಗಲಿ ರಾಕ್ಷಸರ ವಾಸ ಆಗಲಿ ಇರೋದಿಲ್ಲ. ಅದಕ್ಕಾಗಿಯೇ ಪ್ರತಿದಿನ ಮನೆಯಲ್ಲಿ ನಾವು ದೇವರ ಪೂಜೆಯನ್ನು ಮಾಡೋದಕ್ಕಿಂತ ಮುಂಚೆ ಗಂಟೆ ಪೂಜೆಯನ್ನು ಮಾಡಿ ಆ ನಂತರ ದೇವರ ಪೂಜೆಯನ್ನು ಮಾಡ್ತೀವಿ. ಹಾಗೆಯೇ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ನಾವು ಗಂಟೆಯನ್ನು ಅಂದರೆ ದೇವರ ಪೂಜಾ ಸಂಭ್ರಮಗಳಲ್ಲಿ ನಾವು ಗಂಟೆಯನ್ನು ಉಪಯೋಗಿಸ್ತೀವಿ. ಅದೇ ರೀತಿ ಪಿತೃಗಳ ಪಿತೃಕಾರ್ಯವನ್ನು ಶ್ರಾದ್ದ ದಿನದಂದು ಮಾಡಬೇಕಾದಾಗ ನಾವು ಘಂಟಾನಾದವನ್ನು ಮಾಡೋದಿಲ್ಲ. ಕಾರಣ ಇಷ್ಟೇ ಸ್ನೇಹಿತರೆ, ಯಾಕಂತಂದರೆ ನಾವು ಅವತ್ತು ಘಂಟಾನಾದವನ್ನು ಮಾಡಿದರೆ ಪಿತೃಗಳು ಒಳಗಡೆ ಬರೋದಿಲ್ಲ. ಹಾಗಾಗಿ ಆ ದಿನ ಮಾತ್ರ ನಾವು ಘಂಟೆನಾದವನ್ನು ಮಾಡೋದಿಲ್ಲ. ಹಾಗಾಗಿ ಪ್ರತಿದಿನ ನಾವು ಘಂಟಾನಾದವನ್ನು ಮಾಡೋದ್ರಿಂದ ಅಪಮೃತ್ಯು ದೋಷ ನಿವಾರಣೆಯಾಗುತ್ತದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಯಾವಾಗಲೂ ಸಮೃದ್ಧಿ, ಸುಖ, ಶಾಂತಿ, ನೆಮ್ಮದಿ ಅನ್ನೋದು ನೆಲೆಸುತ್ತೆ. ಹಾಗಾಗಿ ಪ್ರತಿದಿನ ಪೂಜೆಯಲ್ಲಿ ಘಂಟೆನಾದವನ್ನು ಮಾಡೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯಾದಂಥ ನಕಾರಾತ್ಮಕ ಶಕ್ತಿ ಸುಳಿಯೋದಿಲ್ಲ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ.